ಕ್ವಿಟ್ ಇಂಡಿಯಾ ಚಳುವಳಿ ಇವತ್ತು ಪ್ರೋಗ್ರಾಮ್ ಆದ ನಂತರ ಮಿಥುನ್ ರೈ ಮತ್ತು ಅವರ ಬೆಂಬಲಿಗರಿಂದ ನನಗೆ ಏಕಾಏಕಿ ಬಂದು 15 ಮಂದಿ ತಂಡದಿಂದ ಹಲ್ಲೆ ಮಾಡಿದರು. ಮತ್ತೆ ಮಿಥುನ್ ರೈ ಜೀವ ಬೆದರಿಕೊಂಡಿದ್ದಾನೆ ಎಂದು ಇದು ನಿಮಗೆ ಹಲ್ಲೆ ಮಾತ್ರ ಅಲ್ಲ, ಮತ್ತೆ ಮುಂಬರುವ ದಿನಗಳಲ್ಲಿ ನಾನು ಕೊಲ್ತೇನಂತ ಹೇಳ್ತೇನೆ. ಈಗ ಲಾಸ್ಟ್ ಟೈಮ್ಸ್ ಒಂದು ಪ್ರೋಗ್ರಾಮ್ನಲ್ಲಿ ಅವನು ನನಗೆ ಹಲ್ಲೆ ಮಾಡಲಿಕ್ಕೆ ಟ್ರೈ ಮಾಡಿದ್ದ. ನಮ್ಮದು ಕೊಂಪೈಲ್ದು ಒಂದು ಓವರ್ ಬ್ರಿಡ್ಜ್ನ ಕಾಮಗಾರಿ ವಿಳಂಬವಾದ ದಿವಸ ಆ ದಿವಸ ಅವರು ನನಗೆ ಹಲ್ಲೆ ಮಾಡುವ ಇದರಲ್ಲಿದ್ದರು. ಆದರೆ ಆ ದಿವಸ ಅವಕಾಶ ತಪ್ಪಿ ಹೋದರಿಂದ ಈ ದಿನ ಅವರು ಏಕಾಏಕಿ ನನಗೆ ಟೌನ್ ಹಾಲಿಂದ ಹೊರಗೆ ನಡೆಯುವಾಗ ನನಗೆ ಹಲ್ಲೆ ಮಾಡಿ ಮತ್ತೆ ಮಿಥುನ್ ರೈ ಉದ್ದಾಗಿ ಬಂದು ಹೋಗುವಾಗ ಇದು ನಿಮಗೆ ಹೊಡೆತ ನಂದು 15 ಮಂದಿಯಿಂದ. ಮುಂದಿನ ದಿನಗಳಲ್ಲಿ ನೀನು ಕಾಂಗ್ರೆಸ್ನಿಂದ ಇಂಥ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ ಮತ್ತು ಯೂತ್ ಕಾಂಗ್ರೆಸ್ ಆಕಾಂಕ್ಷಿ ಆಗಿದ್ದಿ, ಅದನ್ನು ಹಿಂದೆ ಸರಿಬೇಕು, ಇಲ್ಲದಿದ್ದರೆ ನಿಮಗೆ ನಾನು ಕೊಲ್ತೇನೆ ಅಂತ ಜೀವ ಬೆದರಿಕೊಳ್ತೇನೆ. ಬೆದರಿಕೆ ಹಾಕುವಾಗ ಏನಾದರೂ ಉದಾಹರಣೆ ಕೊಟ್ಟಿದ್ದಾರೆ ಯಾರಾದರೂ? ಬೆದರಿಕೆ ಅಂದರೆ ಉದಾಹರಣೆ ಅಂದರೆ ಮೊದಲು ಇವನು ಅವರಿಗೆ ಹೊಡೆದಿದ್ದ, ಮತ್ತೆ ಬೇರೆಯವರಿಗೆ ಬೈದ, ತುಂಬ ಹೆಸರುಗಳು ಹೇಳಿದ್ದ. ಅಂದರೆ ಆ ಗುಂಪು ಘರ್ಷಣೆಯಲ್ಲಿ ತುಂಬ ಜನಗಳಿದ್ದು, ಮತ್ತು ಇವನು ಏಕಾಏಕಿ ನನಗೆ 15 ಮಂದಿಯಿಂದ ಹೊಡಿಸಿದ. ಅದು ನನಗೆ ಗೊತ್ತಾಗಲಿಲ್ಲ ಇವನು ಎಲ್ಲಿಂದ ಬರ್ತಾನೆ ಅಂತೇಳಿ. ಹಾಗೆ ಹೊಡೆದು ಇವನು ಜೋಬರಿಗೆ ಇವನೇ ಬಂದು ಹೇಳಿ ಹೋದದ್ದು, ನಿಮಗೆ ಮುಂಬರುವ ದಿನಗಳಲ್ಲಿ ನೀನು ಹೀಗೆ ನಿನ್ನ ಕಾರ್ಯಕ್ರಮಗಳು ಮತ್ತು ಸಮಾಜದ ಒಳ್ಳೆ ಕಾರ್ಯಕ್ರಮ ಭಾಗಿಯಾದರೆ ನಿನ್ನನ್ನು ಕೊಲ್ತೇನೆ ಅಂತೇಳಿ ಏಕಾಏಕಿ ಇದು ಹೇಳಿದ. ಈ ರೀತಿ ಇವತ್ತು ಜಗಳ ಆಗಲಿಕ್ಕೆ ಕಾರಣ ಏನು? ಯಾವ ಕಾರಣ ಅಂದರೆ ನಾನು ಯೂತ್ ಕಾಂಗ್ರೆಸ್ ಆಕಾಂಕ್ಷೆಯಲ್ಲಿದ್ದೇನೆ, ಮತ್ತು MLC ಐವನ್ ಡಿಸೋಜ ಸಮಾಜ ಕೆಲಸದ ಕೆಲವು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ. ಹಾಗಾಗಿ ಅವನಿಗೆ ಅದು ಒಂದು ಸರಿಯಾಗಿ ಕಾಣುವುದಿಲ್ಲ, ಅದನ್ನು ನಾನು ಒಳ್ಳೆ ಕೆಲಸದಲ್ಲಿ ಭಾಗಿ. ಈಗ ಮಿಥುನ್ ರೈಯ ಮೇಲೆ ಮೊದಲನ ದಿವಸಗಳಲ್ಲಿ ಸಹ ಗುಂಡಾಯಿಸಮ್ ಕೇಸಸ್ ಇದೆ, ಆದರೂ ಕೂಡ ಅವನಿಗೆ ಗನ್ಮ್ಯಾನ್ ಕೊಟ್ಟಿದ್ದಾರೆ. ಮುಂಚೆ ಕೂಡ ನನಗೆ ಹೀಗೆ ಬೆದರಿಕೆ, ಜೀವ ಬೆದರಿಕೆ ಬಂದಿದೆ. ನಾನು DCP ಹನುಮಂತ ರೈಯನ್ನು ಗನ್ಮ್ಯಾನ್ ಕೇಳಿದ್ದೆ, ಆದರೆ ನನಗೆ ಅವರು ರಿಜೆಕ್ಟ್ ಮಾಡಿದ್ರು. ಆಗ ಕೇಳಿದ್ರೆ ಅವರು ಹೇಳ್ತಿದ್ರು ಮಿಥುನ್ ರೈ ಹೆಸರು ಹೇಳಿದ್ರು, ಅವನಿಗೆ ಕೊಡಲಿಲ್ಲ. ಈಗ ಮಿಥುನ್ ರೈಗೆ ಗನ್ಮ್ಯಾನ್ ಕೊಟ್ಟಿದ್ದಾರೆ ಮತ್ತು ಅವನ ವೆಪನ್ ಕೊಟ್ಟಿದ್ದಾರೆ, ಯಾತಕ್ಕಾಗಿ ಕೊಟ್ಟಿದ್ದಾರೆ ಕೇಳುವಾಗ ಎರಡು ವಿಷಯದಲ್ಲಿ ಅವನು ನನಗೆ DK ಶಿವಕುಮಾರ್ ಇದ್ದಾರೆ, DK ಶಿವಕುಮಾರ್ ಹೆಸರು ಹೇಳ್ತಿ ದುರುಪಯೋಗ ಪಡಿಸುತ್ತಿದ್ದಾನೆ. ಇದು DK ಶಿವಕುಮಾರ ಗಮನಕ್ಕೆ ಕೂಡ ಈ ವಿಷಯ ಬರಬೇಕು. ಇಲ್ಲದ್ರೆ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಹೊಡೆಯುವುದಾದರೆ ಮುಂಬರುವ ದಿನದಲ್ಲಿ ನಮಗೆ ಪಕ್ಷ ಮತ್ತು ಸಮಾಜದಲ್ಲಿ ಒಳ್ಳೆಯ ಕಾರ್ಯಕ್ರಮ ನಡೆಸಿ ಭಾರಿ ಭಂಗ ಆಗ್ಬೋದು. ಈ ಸಂದರ್ಭ ಜಲೀಲ್ ಕರೋಪಾಡಿ ಹೆಸರು ಏನಾದರೂ ಬಂದಿದೆಯಾ? ಅಂದರೆ ಜಲೀಲ್ ಕರೋಪಾಡಿ ಹೆಸರಲ್ಲಿ ಇವನು ಹೇಳ್ತಿದ್ದ ಯಾನೆ ಮನ್ಪಾದಿನಿ ಅಂತ ಹೇಳ್ತಿದ್ದ. ಯಾನೆ ಮನ್ಪಾದಿನಿ ಅಂಜನಿ ಕವ್ವೆ ಸ್ಟೈಲ್ ನಾನು ನಿಕ್ಕ ಕೆರ್ಪಾವ ಅಂತ ಇವನು ಹೇಳಿದ್ದೆ. ಮತ್ತು ಇವನ ಒಟ್ಟಿಗಿರುವ ಅವಿನಾಶ್ ಮತ್ತು ಚೇತನ್ ಮುಂತಾದ ಪ್ರಜೆಗಳು ಹೇಳಿದ್ದಾರೆ, ಇವನೊಟ್ಟಿಗಿರುವ ಸಹಪಾಠಿಗಳು.